ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಕ್ವಶನ್ಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆನ್ whether removing a person's name from the voter list during special intensive revision can indirectly affect their citizenship status or right to stay in India. ಏನ್ ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡ್ತಾ ಇದೆ ಯಾರನ್ನ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನ. ಯಾವುದಕ್ಕೋಸ್ಕರ ಅಂತಂದ್ರೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಬಹಳ ಸುದ್ದಿಲಿರುವಂತಹ ವಿಷಯ. ಈ ಇಂಟೆನ್ಸಿವ್ ರಿವಿಷನ್ ನಲ್ಲಿ, SIR ನಲ್ಲಿ ಮತದಾರರ ಪಟ್ಟಿಯಿಂದ ಒಬ್ಬ ವ್ಯಕ್ತಿಯ ಹೆಸರನ್ನ ತೆಗೆದು ಹಾಕ್ತಾರೆ. ಹಾಗೆ ಮಾಡಿದಾಗ ಆ ವ್ಯಕ್ತಿಯ ಸಿಟಿಜನ್ಶಿಪ್, ಪೌರತ್ವಕ್ಕೆ ಇದೇನಾದ್ರೂ ಪರಿಣಾಮ ಬೀರುತ್ತಾ? ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಅನ್ನು ಕೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 326 ಬಹಳ ಇಂಪಾರ್ಟೆಂಟ್. ರೈಟ್ ಟು ವೋಟ್ ಇಸ್ ಫಾರ್ ಅಡಲ್ಟ್ ಸಿಟಿಸನ್ಸ್, ಬಟ್ ವೋಟಿಂಗ್ ರೈಟ್ಸ್ ಅಂಡ್ ಸಿಟಿಜನ್ಶಿಪ್ ಡಿಟರ್ಮಿನೇಷನ್ ಆರ್ ಸಪರೇಟ್ ಇಶ್ಯೂಸ್ ಅಲ್ವಾ? ಸಂವಿಧಾನದ 326ನೇ ವಿಧಿ ಪ್ರಕಾರ ಮತದಾನ ವಯಸ್ಕ ನಾಗರಿಕರಿಗೆ ಇರುತ್ತೆ. ಆದ್ರೆ ಮತದಾನದ ಒಂದು ಹಕ್ಕು ಬೇರೆ, ಪೌರತ್ವ ಸಿಟಿಜನ್ಶಿಪ್ ಡಿಟರ್ಮಿನೇಷನ್ ಆಗೋದು ಬೇರೆ. ಅದೆರಡು ಬೇರೆ ಬೇರೆ ಪ್ರಕ್ರಿಯೆ. ಸಿಟಿಜನ್ಶಿಪ್ ಆಕ್ಟ್ 1955 ಇದೆಯಲ್ವಾ, ಇದು ಓನ್ಲಿ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ದಿ ಪವರ್ ಟು ಡಿಸೈಡ್ ಕ್ವಶನ್ ಆನ್ ಸಿಟಿಜನ್ಶಿಪ್, ನಾಟ್ ಎಲೆಕ್ಷನ್ ಅಫಿಷಿಯಲ್ಸ್ ಅಂತ ಹೇಳುತ್ತೆ. ಅಂದ್ರೆ ಈ ಆಕ್ಟ್ ನ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಮಾಡೋದು ಸಿಟಿಜನ್ಶಿಪ್ ಬಗ್ಗೆ ಇರುವಂತಹ ಯಾವುದೇ ಒಂದು ಅದರ ಸಂಬಂಧಪಟ್ಟ ವಿಷಯಗಳನ್ನ. ಎಲೆಕ್ಷನ್ ಅಫಿಷಿಯಲ್ಗಳು ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಿಟಿಜನ್ಶಿಪ್ ಆಕ್ಟ್ ಹೇಳುತ್ತೆ, 1955. ಇನ್ನು ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್, EROs ಅಂತ ಇರ್ತಾರೆ. ದೇ ಕ್ಯಾನ್ ವೆರಿಫೈ ಡೀಟೇಲ್ಸ್ ಓನ್ಲಿ ಫಾರ್ ವೋಟರ್ ಲಿಸ್ಟ್ ಇನ್ಕ್ಲೂಷನ್, ಬಟ್ ಡಿಲೀಷನ್ ಆಫ್ ಅ ನೇಮ್ ಕೆನಾಟ್ ಆಟೋಮೆಟಿಕಲಿ ಮೀನ್ ಲಾಸ್ ಆಫ್ ಸಿಟಿಜನ್ಶಿಪ್. ಈಗ ಚುನಾವಣಾ ನೋಂದಣಿ ಅಧಿಕಾರಿಗಳು ಡೀಟೇಲ್ ಅನ್ನ ವೋಟರ್ ಲಿಸ್ಟ್ ಇಂದ, ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೆರಿಫೈ ಮಾಡ್ತಾರೆ. ಆದ್ರೆ ಅಲ್ಲಿಂದ ಅವ್ರ ನೇಮ್ ಅನ್ನ ಡಿಲೀಟ್ ಮಾಡಿದ್ರು ಅಂತ ಸಿಟಿಜನ್ಶಿಪ್ ಲಾಸ್ ಆಯಿತು ಅಂತ ಅಲ್ಲ. ಇನ್ನು ನಿನ್ನೆ ನ್ಯೂಸ್ ಕೇಳಿರಬಹುದು ನೀವು, ಮೇಜರ್ ಡೆಲಿವರಿ ಪ್ಲಾಟ್ಫಾರ್ಮ್ಸ್, ಬ್ಲಿಂಕಿಟ್ ಇರಬಹುದು, ಝೊಮ್ಯಾಟೊ, ಸ್ವಿಗ್ಗಿ, ಡೆಲಿವರಿ ಪ್ಲಾಟ್ಫಾರ್ಮ್ಗಳೆಲ್ಲ ಏನ್ ಹೇಳ್ತಾ ಇತ್ತು? 10 ಮಿನಿಟ್ಸ್ ಡೆಲಿವರಿ. 10 ಮಿನಿಟ್ಸ್ ಬಗ್ಗೆ ನೀವು ತುಂಬಾ ಕಡೆ ಕೇಳ್ತಿರ್ತೀರಿ. ಕ್ವಿಕ್ ಎಕಾನಮಿ ಅಂತ ಹೊಸ ಸೆಕ್ಟರ್ ಸ್ಟಾರ್ಟ್ ಆಗಿತ್ತು. ನಾವು ಇ ಕಾಮರ್ಸ್ ನೋಡಿದ್ವಿ, ಅಥವಾ ಈಗ ಹೊಸದಾಗಿ ಕ್ವಿಕ್ ಕಾಮರ್ಸ್ ಅಂತ ಸಹ ಬಂದಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ರಿಕ್ವೆಸ್ಟ್ಗಳು ಹೋಗಿತ್ತು ಲೇಬರ್ ಮಿನಿಸ್ಟ್ರಿಗೆ. ಅಂತಂದ್ರೆ ಈ ತರ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ಲಿಕ್ಕೆ ಹೋಗಿ ಆ ಒಂದು ಡೆಲಿವರಿ ಬಾಯ್ ಇರಬಹುದು, ಡೆಲಿವರಿ ವ್ಯಕ್ತಿ ಇರಬಹುದು, ಅವರಿಗೆ ಎಷ್ಟು ಪ್ರೆಷರ್ ಉಂಟಾಗಬಹುದು. 10 ನಿಮಿಷದೊಳಗಡೆ ತಲುಪಿಸಬೇಕು, ಟ್ರಾಫಿಕ್ ಇರುತ್ತೆ ದೊಡ್ಡ ದೊಡ್ಡ ನಗರಗಳಲ್ಲಿ, ಪ್ರೆಷರ್, ಎಲ್ಲದರಿಂದಾಗಿ ಅವರು ತುಂಬಾ ಕಷ್ಟಪಡ್ತಾ ಇದ್ರು. ಈಗ ಈ ಝೊಮ್ಯಾಟೊ, ಬ್ಲಿಂಕಿಟ್, ಸ್ವಿಗ್ಗಿ ಎಲ್ಲ ಈ ತರ 10 ಮಿನಿಟ್ಸ್ ಡೆಲಿವರಿ ಅಡ್ವರ್ಟೈಸ್ಮೆಂಟ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದೆ. ಯಾಕಂತಂದ್ರೆ ಯೂನಿಯನ್ ಲೇಬರ್ ಮಿನಿಸ್ಟರ್ ಅವರು ಮುಖ್ಯವಾಗಿ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಆರ್ಡರ್ ಮಾಡಿರೋ ರೀತಿನೇ ನಿನ್ನೆ ಕೆಲವೊಂದ್ ಕಡೆ ಹೇಳ್ತಾ ಇದ್ರು ನ್ಯೂಸ್ ಅಲ್ಲಿ. ಆಫ್ಟರ್ ಅನ್ ಅಪೀಲ್ ಬೈ ಯೂನಿಯನ್ ಲೇಬರ್ ಮಿನಿಸ್ಟರ್ ಸೈಟಿಂಗ್ ಸೇಫ್ಟಿ ಅಂಡ್ ಹೆಲ್ತ್ ಕನ್ಸರ್ನ್ಸ್ ಆಫ್ ಗಿಗ್ ವರ್ಕರ್ಸ್, ಗಿಗ್ ವರ್ಕರ್ಗಳ ಸೇಫ್ಟಿ, ಹೆಲ್ತ್ ಕನ್ಸರ್ನ್ ಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ಗಿಗ್ ಎಕಾನಮಿ ಅಂತಂದ್ರೆ ಏನು ಗೊತ್ತಿದೆ ನಿಮ್ಗೆ? ಪ್ಲಾಟ್ಫಾರ್ಮ್ ಬೇಸ್ಡ್ ಆಗಿರುತ್ತೆ. ಟ್ರೆಡಿಷನಲ್ ಎಂಪ್ಲಾಯರ್ಸ್ಗಳಲ್ಲ, ಎಂಪ್ಲಾಯೀಸ್ಗಳು. ಇಲ್ಲಿ ನೋಡಿ, ಕೆಲಸ ಮಾಡೋರು ಟ್ರೆಡಿಷನಲ್ ಆಗಿ ಮಾಡ್ತಾ ಇರೋದಿಲ್ಲ. ಮತ್ತೆ ಲೇಬರ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೆ ಮಿನಿಸ್ಟ್ರಿ ಆಫ್ ಲೇಬರ್ ರೋಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಲೇಬರ್ ಮಿನಿಸ್ಟ್ರಿಯ ರೋಲು, ಉದಾಹರಣೆಗೆ ಅದರದ್ದು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಕವರೇಜ್ ಆಫ್ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್, ಅದು ಸಹ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ತುಂಬಾ ಫಾಸ್ಟ್ ಆಗಿ ಡೆಲಿವರಿ ಮಾಡೋದು, 10 ಮಿನಿಟ್ಸ್ ಡೆಲಿವರಿಯಿಂದ ಏನು ಪ್ರಾಬ್ಲಮ್? ಕ್ಯಾನ್ ಇನ್ಕ್ರೀಸ್ ವರ್ಕ್ ಪ್ರೆಷರ್, ಆಕ್ಸಿಡೆಂಟ್ಸ್ ಅಂಡ್ ಹೆಲ್ತ್ ರಿಸ್ಕ್ ಫಾರ್ ಡೆಲಿವರಿ ವರ್ಕರ್ಸ್ ಅಲ್ವಾ? ವರ್ಕ್ ಪ್ರೆಷರ್ ಇನ್ಕ್ರೀಸ್ ಆಗೋದು, ಆಕ್ಸಿಡೆಂಟ್, ಹೆಲ್ತ್ ರಿಸ್ಕ್ ಗಳೆಲ್ಲ ಇನ್ಕ್ರೀಸ್ ಆಗಬಹುದು. The issue highlights the need to balance ease of business, consumer convenience and worker welfare, a recurring theme in India's platform-based economy. ಈಗ ಸರ್ಕಾರ ಏನೋ ಹೇಳ್ತಾ ಇರುತ್ತೆ, ಆದ್ರೆ ಬಿಸ್ನೆಸ್ ಓನರ್ಗಳು, ಆ ಒಂದು ಕಂಪನಿಯವರು, ಅವರ ಗಮನ ಎಲ್ಲಿರುತ್ತೆ? ಪ್ರಾಫಿಟ್ ಮೇಕಿಂಗ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅವರು ಇಂಥ ಒಂದು ಪ್ಲಾನ್ ಗಳನ್ನ ತರ್ತಾ ಇರ್ತಾರೆ, 10 ಮಿನಿಟ್ಸ್ ಡೆಲಿವರಿ ಅಂತೆಲ್ಲ. ಅವರ ಒಂದು ಈಸ್ ಆಫ್ ಬಿಸ್ನೆಸ್ ಅದನ್ನ ಸಹ ಸರ್ಕಾರ ಎಷ್ಟೋ ಸಾರಿ ಮನ್ಸ್ಬಿಡುತ್ತೆ. ಇನ್ನು ಕನ್ಸ್ಯೂಮರ್ ಕನ್ವೀನಿಯನ್ಸ್ ಸಹ ಇಂಪಾರ್ಟೆಂಟ್, ಅದ್ರ ಜೊತೆ ವರ್ಕರ್ಗಳ ವೆಲ್ಫೇರ್ ಅಲ್ವಾ? ನೋಡಿ, ಇಲ್ಲಿ ಸ್ಟೇಕ್ ಹೋಲ್ಡರ್ಗಳು ಯಾರ್ಯಾರು ಬಂದ್ರು ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಗೌರ್ಮೆಂಟ್ ಇದೆ, ಅದ್ರ ಜೊತೆ ಬಿಸ್ನೆಸ್ ಓನರ್ಗಳು, ಮತ್ತೆ ಕನ್ಸ್ಯೂಮರ್ಸು, ಅದ್ರ ಜೊತೆ ವರ್ಕರ್ಸ್. ಹೀಗೆ ಎಲ್ಲ
ವ್ಯಕ್ತಿಗಳು ಅಥವಾ ಒಂದು ಸಂಸ್ಥೆಗಳು ಇಲ್ಲಿ ಭಾಗವಹಿಸುತ್ತವೆ. Supreme Court of India has given a split verdict on whether prior government sanction is mandatory before prosecuting public servants under Section 17A of the Prevention of Corruption Act 1988. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಸ್ಪ್ಲಿಟ್ ವರ್ಡಿಕ್ಟ್ ಅಂತಂದ್ರೆ ವಿಭಜಿತ ತೀರ್ಪು ಅಂತ ಹೇಳಬಹುದು ಕನ್ನಡದಲ್ಲಿ. ಒಂದು ಬೆಂಚ್ ಇದೆ ಅಂತಂದ್ರೆ ಆ ಬೆಂಚ್ ಅಲ್ಲಿ ಕೆಲವು ವ್ಯಕ್ತಿಗಳು ಅದರ ಪರವಾಗಿ, ಇನ್ನು ಕೆಲವು ವ್ಯಕ್ತಿಗಳು ಅದರ ವಿರುದ್ಧವಾಗಿ, ಒಂದು ವಿಷಯದ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿರಬಹುದು. ಇಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಸಿವಿಲ್ ಸರ್ವೆಂಟ್, ಸಾರ್ವಜನಿಕ ಸೇವಕರು ಅಥವಾ ನಾಗರಿಕ ಸೇವಕರು ಅಂತ ಹೇಳ್ಬಹುದು, ಅವರ ವಿರುದ್ಧ ತನಿಖೆ ನಡೆಸಲಿಕ್ಕೆ ಸರ್ಕಾರದ ಪೂರ್ವಾನುಮತಿ ಇರಬೇಕಾ ಅನ್ನೋದ್ರ ಬಗ್ಗೆ ಅಲ್ಲೇ ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅದು ಮುಖ್ಯವಾದಂತ ಆಂಟಿ ಕರಪ್ಷನ್ ಲಾ. ಅದರ ಒಂದು ಸೆಕ್ಷನ್ 17A ಅಂತ ಇದೆ. ಅದರ ಪ್ರಕಾರ ಇಟ್ ರಿಕ್ವೈರ್ಸ್ ಪ್ರಯರ್ ಅಪ್ರೂವಲ್ ಬಿಫೋರ್ ಇನ್ವೆಸ್ಟಿಗೇಟಿಂಗ್ ಡಿಸಿಷನ್ಸ್ ಟೇಕನ್ ಬೈ ಪಬ್ಲಿಕ್ ಸರ್ವೆಂಟ್. ಪಬ್ಲಿಕ್ ಸರ್ವೆಂಟ್ಗಳು ಏನಾದರೂ ಡಿಸಿಷನ್ ತೆಗೆದುಕೊಂಡ್ರೆ ಆ ಡಿಸಿಷನ್ ಅನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕಿಂತ ಮೊದಲು ಪ್ರಯರ್ ಅಪ್ರೂವಲ್ ಬೇಕಾಗುತ್ತೆ. ಇದರಲ್ಲಿ ಒಂದು ಜಡ್ಜ್ ಒಬ್ಬರೇನು ಹೇಳಿದ್ರು, ಸೆಕ್ಷನ್ 17A ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್, ಯಾಕಂತಂದ್ರೆ ಇಟ್ ಮೇ ಶೀಲ್ಡ್ ಕರಪ್ಷನ್, ಭ್ರಷ್ಟಾಚಾರವನ್ನ ಅದು ಮುಂದುವರ್ಸ್ಕೊಂಡು ಹೋಗುವಂತೆ ಮಾಡಬಹುದು, ಭ್ರಷ್ಟರಿಗೆ ಒಂದು ರಕ್ಷಾ ಕವಚ ತರ ಅದು ವರ್ಕ್ ಆಗಬಹುದು ಅಂತ ಒಬ್ಬರು ಜಡ್ಜ್ ಹೇಳಿದ್ರೆ, ವೈಲ್ ದಿ ಅದರ್ ಸಪೋರ್ಟೆಡ್ ಸ್ಯಾಂಕ್ಷನ್ ಬೈ ಅನ್ ಇಂಡಿಪೆಂಡೆಂಟ್ ಅಥಾರಿಟಿ, ಮತ್ತೊಬ್ರು ಇಂಡಿಪೆಂಡೆಂಟ್ ಅಥಾರಿಟಿ ಮೂಲಕ ಸ್ಯಾಂಕ್ಷನ್ ಅನ್ನ ತರೋದಿರಬಹುದು, ಅದಕ್ಕೆ ಸಪೋರ್ಟ್ ಮಾಡಿದ್ರು. ಯಾಕಂತಂದ್ರೆ ಹರಾಸ್ಮೆಂಟ್ ಆಫ್ ಆನೆಸ್ಟ್ ಆಫೀಸರ್ಸ್, ಎಷ್ಟೋ ಸಾರಿ ಪ್ರಾಮಾಣಿಕ ಅಧಿಕಾರಿಗಳಿರ್ತಾರೆ, ಅವರನ್ನ ಕಿರುಕುಳದಿಂದ ರಕ್ಷಿಸಬೇಕಾಗತ್ತೆ. ಅದಕ್ಕೆ ನಾವು ಪಾಲಿಸಿ ಪ್ಯಾರಾಲಿಸಿಸ್ ಅಂತ ಕರಿತೇವೆ. ಇಂತಹ ಪ್ರಕ್ರಿಯೆಗಳಿಂದಾನೇ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಏನಾದ್ರು ಆಗ್ಬಿಟ್ರೆ, ಯಾರಾದ್ರೂ ಮುಖ್ಯವಾಗಿ ಇದ್ರ ಮೇಲೆ ಕೇಸ್ ಹಾಕಿದ್ರೆ, ಹಾಗೇನಾದ್ರೂ ಈ ತರ ಇಫ್ ಅಂತ ಒಂದು ಕ್ವಶನ್ ಇರುತ್ತಲ್ಲ, ವಾಟ್ ಇಫ್ ಅಂತ ಬರುತ್ತೆ ನೋಡಿ, ಹೀಗೇನಾದ್ರೂ ಆದ್ರೆ, ಹಾಗಂತ ಯೋಚನೆ ಮಾಡ್ತಾ ಮಾಡ್ತಾ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳೋದೇ ಇಲ್ಲ, ಎಲ್ಲ ಪೆಂಡಿಂಗ್ ಇಟ್ಬಿಡ್ತಾರೆ, ಡಿಲೇ ಆಗ್ತಾ ಹೋಗುತ್ತೆ. ಈ ತರ ಆಗ್ಬಾರ್ದು ಅಂತ ಅದಕ್ಕೆ ಮೊದಲೇ ಗೌರ್ಮೆಂಟಿನ ಅಪ್ರೂವಲ್ ಇದ್ರೆ ಒಳ್ಳೇದು ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. The Indian Army Chief Upendra Dwivedi has said that while India and China are trying to build trust through talks, strict vigilance along the line of actual control is still necessary to maintain border stability. ಸೇನಾ ಮುಖ್ಯಸ್ಥರಾದಂತಹ ಉಪೇಂದ್ರ ದ್ವಿವೇದಿ ಅವರು ಭಾರತ ಮತ್ತು ಚೀನಾ ಮಾತುಕತೆಗಳನ್ನ ನಡೆಸ್ತಾ ಇದೆ, ನಂಬಿಕೆ ಬೆಳೆಸ್ಕೊಳ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ರು. ಆದ್ರೆ ವಾಸ್ತವ ನಿಯಂತ್ರಣ ರೇಖೆ LAC ಅಂತ ಇದೆಯಲ್ವಾ ನಮ್ದು, ಅಲ್ಲಿ ಜಾಗರೂಕವಾಗಿರ್ಬೇಕು ನಾವು ಅಂತ ಹೇಳ್ತಿದ್ದಾರೆ. ಇಂಡಿಯಾ ಚೀನಾ ಬಾರ್ಡರ್ ಇಶ್ಯೂ ಗೊತ್ತಿದೆ ನಿಮ್ಗೆ. LAC ಇಸ್ ನಾಟ್ ಅ ಮ್ಯೂಚುವಲಿ ಅಗ್ರೀಡ್ ಬೌಂಡರಿ ಲೀಡಿಂಗ್ ಟು ಫ್ರೀಕ್ವೆಂಟ್ ಟೆನ್ಷನ್. ಎರಡು ದೇಶಗಳು ಆವಾಗ ಇಲ್ಲಿ ಸಂಘರ್ಷವನ್ನ ನಡೆಸ್ತಾ ಇರುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ವಾತಾವರಣ ಚೆನ್ನಾಗಿದೆ ಅಂತ ಅನ್ಸುತ್ತೆ, ನೋಡೋಣ. ಟ್ರಸ್ಟ್ ಬಿಲ್ಡಿಂಗ್ ಟಾಕ್ಸ್ ರೆಡ್ಯೂಸ್ ಚಾನ್ಸಸ್ ಆಫ್ ಕಾನ್ಫ್ಲಿಕ್ಟ್, ಬಟ್ ಮಿಲಿಟರಿ ಪ್ರಿಪೇರ್ಡ್ನೆಸ್ ಅಂಡ್ ಸರ್ವೆಲೆನ್ಸ್ ಆರ್ ಎಸೆನ್ಷಿಯಲ್ ಬಿಕಾಸ್ ಅಗ್ರಿಮೆಂಟ್ಸ್ ಅಲೋನ್ ಕೆನಾಟ್ ಪ್ರಿವೆಂಟ್ ಎಸ್ಕಲೇಷನ್. ಈಗ ನಾವು ಒಳ್ಳೆ ಮಾತುಕತೆಯ ಮೂಲಕ ಸಂಬಂಧವನ್ನು ನಿರ್ವಹಿಸಲೇಬೇಕು, ಆದರೆ ಮಿಲಿಟರಿ ಪ್ರಿಪೇರ್ಡ್ನೆಸ್, ಸರ್ವೆಲೆನ್ಸ್ ಅದು ಎಸೆನ್ಷಿಯಲ್ ಆಗಿರ್ಲೇಬೇಕು. ಅಗ್ರಿಮೆಂಟು, ಮಾತುಕತೆಗಳಿಂದ ಮಾತ್ರ ನಾವು ಎಸ್ಕಲೇಷನ್ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ದ ಸ್ಟೇಟ್ಮೆಂಟ್ ರಿಫ್ಲೆಕ್ಟ್ಸ್ ಇಂಡಿಯಾ ಸ್ಟ್ರಾಟಜಿ ಆಫ್ ಡೈಲಾಗ್ ಪ್ಲಸ್ ಡಿಟರೆನ್ಸ್. ನಾವು ಡೈಲಾಗ್ ಇರಬೇಕು, ನಮ್ದು ಡಿಟರೆನ್ಸ್. ಮಾತನಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅದನ್ನ ಮುಗಿಸ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೇವೆ, ಸಾಧ್ಯ ಆಗುತ್ತಾ ಅಂತ. ಒಂದ್ ವೇಳೆ ಅದಾಗಿಲ್ಲ ಅಂತಂದ್ರೆ ಸರ್ವೆಲೆನ್ಸು, ಡಿಟರೆನ್ಸು ಅದ್ರ ಕಡೆ ಸಹ ನಾವು ನೋಡ್ತಾ ಇರ್ತೇವೆ, ಯಾವ ರೀತಿ ನಮ್ಮನ್ನ ಮುಂದುವರ್ಸ್ಕೊಂಡು ಹೋಗೋದು ಅಂತ. ಎಂಗೇಜಿಂಗ್ ಡಿಪ್ಲೊಮ್ಯಾಟಿಕಲಿ ವೈಲ್ ಸ್ಟ್ರೆಂಥನಿಂಗ್ ಡಿಫೆನ್ಸ್ ಕೆಪಾಬಿಲಿಟೀಸ್ ಟು ಎನ್ಶೋರ್ ನ್ಯಾಷನಲ್ ಸೆಕ್ಯೂರಿಟಿ. ಡಿಪ್ಲೊಮ್ಯಾಟಿಕಲಿ ಎಂಗೇಜ್ ಆಗೋದು ಇಂಪಾರ್ಟೆಂಟ್, ಆದ್ರೆ ನಮ್ಮ ಡಿಫೆನ್ಸ್ ಕೆಪಾಬಿಲಿಟಿಯನ್ನ ಇನ್ನಷ್ಟು ಬಲಗೊಳಿಸಲೇಬೇಕಾಗುತ್ತೆ. ಅದರಿಂದ ಮಾತ್ರ ನ್ಯಾಷನಲ್ ಸೆಕ್ಯೂರಿಟಿಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೋದು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಸ್ಯಾಡ್ it may impose heavy compensation on states and local bodies in case of dog bites, especially where injuries or deaths occur due to failure in managing stray dogs. ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಪದೇ ಹೇಳ್ತಾ ಇದೆ, ಬೀದಿ ನಾಯಿ ಕಡಿತದಿಂದ ಸಾವು ಅಥವಾ ಗಾಯ ಸಂಭವಿಸಿದ್ರೆ ರಾಜ್ಯ ಸರ್ಕಾರ ಮತ್ತೆ ಸ್ಥಳೀಯ ಸಂಸ್ಥೆಗಳು ಭಾರೀ ಪರಿಹಾರ ನೀಡಬೇಕಾಗಬಹುದು ಅಂತ ಎಚ್ಚರಿಸ್ತಾ ಇದೆ. ಇದರಲ್ಲೂ ಮುನ್ಸಿಪಲ್ ಗವರ್ನೆನ್ಸ್, ಲೋಕಲ್ ಬಾಡೀಸ್ ಹ್ಯಾವ್ ಸ್ಟ್ಯಾಟ್ಯೂಟರಿ ಡ್ಯೂಟೀಸ್ ಅಂಡರ್ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಆಕ್ಟ್ 1960 ಅಂಡ್ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಟು ಮ್ಯಾನೇಜ್ ಸ್ಟ್ರೇ ಡಾಗ್ ಪಾಪ್ಯುಲೇಷನ್. ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಅಂತಿದೆ, ಪ್ರಾಣಿ ಜನನ ನಿಯಂತ್ರಣ ನಿಯಮಗಳು ಅಂತಿದೆ. ಇದರ ಅಡಿಯಲ್ಲಿ ಬೀದಿ ನಾಯಿಗಳ ಸಂಖ್ಯೆನ ನಿರ್ವಹಿಸುವುದು
ಈ ಪೌರ ಸಂಸ್ಥೆಗಳಿರ್ತಾವಲ್ವಾ, ಅವರ ಒಂದು ಕರ್ತವ್ಯ. ದ ಕೋರ್ಟ್ ಸ್ಟ್ರೆಸ್ಡ್ ದಟ್ ಡಾಗ್ ಬೈಟ್ಸ್ ಕ್ಯಾನ್ ಹ್ಯಾವ್ ಲೈಫ್ ಲಾಂಗ್ ಕಾನ್ಸಿಕ್ವೆನ್ಸಸ್, ಸೊ ಅಥಾರಿಟೀಸ್ ಕೆನಾಟ್ ಅವಾಯ್ಡ್ ರೆಸ್ಪಾನ್ಸಿಬಿಲಿಟಿ ಬೈ ಇನ್ಆಕ್ಷನ್. ಈ ತರ ನಾಯಿ ಕಡಿತದಿಂದ ಜೀವನ ಪರ್ಯಂತ ಹಾನಿ ಅನುಭವಿಸಬೇಕಾಗಬಹುದು. ಹಾಗಾಗಿ ಅದನ್ನು ತಪ್ಪಿಸ್ಲಿಕ್ಕೆ ಅಧಿಕಾರಿಗಳು ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅಸಮರ್ಥರಾಗಬಾರ್ದು, ನಿಷ್ಕ್ರಿಯತೆಯಿಂದ ಕೂತ್ಕೊಂಡಿರಬಾರ್ದು ಅಂತ ಕೋರ್ಟ್ ಹೇಳ್ತಾ ಇದೆ. ಇನ್ನು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ has threatened to impose 25% tariffs on countries doing business with Iran. But experts say this will have little impact on India because India-Iran trade is already very limited. ಇರಾನ್ ಜೊತೆ ಯಾರು ವ್ಯಾಪಾರ ಮಾಡ್ತಾರೋ ಅವ್ರ ಮೇಲೆ ಮತ್ತೆ 25% ಟ್ರೇಡ್ ಟ್ಯಾರಿಫ್ಗಳನ್ನು ಹಾಕ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾನೆ ಇದ್ದಾರೆ. ಅವರು ಟ್ರೇಡ್ ವಾರ್ ಮುಂದುವರಿಸ್ತಾ ಹೋಗ್ತಾರೆ. ಇದರಿಂದ ಭಾರತದ ಮೇಲೆ ದೊಡ್ಡ ಪರಿಣಾಮ ಏನು ಆಗೋದಿಲ್ಲ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. In international trade and sanctions, impact of US sanction on Iran after 2019 reduced in India's imports, especially crude oil. ಅದರ ಮೇಲೆ ಇರಾನ್ ಮೇಲೆ ಟ್ಯಾರಿಫ್ ಹಾಕಿದ ಮೇಲಿಂದ ನಾವು ಅಲ್ಲಿಂದ ಆಯಿಲ್ ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ಕೊಂಡಿದ್ದೇವೆ. Since India already stopped major trade with Iran, especially oil, new US tariffs will not significantly affect India's economy. ಹೀಗಾಗಿ ನಮ್ಮ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತವೇನು ಆಗೋದಿಲ್ಲ, ಇದರಿಂದ ಬಹಳ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕಲ್ ನೋಡೋಣ ಒಂದು. ಇಂಡಿಯಾ ಮಸ್ಟ್ ಫೋಕಸ್ ಆನ್ AI ಅಂಡ್ ಇಟ್ಸ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗ್ರೋವಿಂಗ್ ಫಾಸ್ಟ್ ಇನ್ ಹೆಲ್ತ್, ಅಗ್ರಿಕಲ್ಚರ್, ಗವರ್ನೆನ್ಸ್ ಎಕ್ಸೆಟ್ರಾ ಅಲ್ವಾ. AI ಅನ್ನೋದು ಎಲ್ಲ ಫೀಲ್ಡ್ ಅಲ್ಲೂ ಮುಂದುವರಿತಾ ಇದೆ. ಬಟ್ ಇಟ್ಸ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಇಸ್ ಮೋಸ್ಟ್ಲಿ ಇಗ್ನೋರ್ಡ್. ಆದ್ರೆ AI ಒಂದ್ ಕಡೆ ಬೆಳೀತಾ ಇದ್ರೆ, ಉನ್ನತಿಯನ್ನ ಕಾಣ್ತಾ ಇದ್ರೆ, ಅದರಿಂದಾಗಿ ಪರಿಸರದ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ನಾವು ಇಗ್ನೋರ್ ಮಾಡ್ತಾ ಇದ್ದೇವೆ. Reports by OECD and United Nations Environment Program warn that AI increases carbon emissions. AI consumes large amounts of electricity and water. OECD ಇರಬಹುದು, UN Environment, UNEP ಅವೆಲ್ಲ ವಾರ್ನ್ ಮಾಡ್ತಾ ಇವೆ. ಏನಂತಂದ್ರೆ AI ಇಂದ ಕಾರ್ಬನ್ ಎಮಿಷನ್ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ವಾಟರ್ ಜಾಸ್ತಿ ಬೇಕಾಗುತ್ತೆ, ನೀರು. ಸೊ ಈ ಆರ್ಟಿಕಲ್ ಅಲ್ಲಿ ಹೇಳೋದು ಏನಂತಂದ್ರೆ ಇಂಡಿಯಾ ಮಸ್ಟ್ ಟೇಕ್ ದಿಸ್ ಸೀರಿಯಸ್ಲಿ, ನಾಟ್ ಜಸ್ಟ್ ಫೋಕಸ್ ಆನ್ AI ಬೆನಿಫಿಟ್. ಅಂತಂದ್ರೆ ಎಲ್ಲಾ ದೇಶಗಳು ಈಗ AI ಇದ್ರೆ ಮಾತ್ರ ನಾವು ಮುಂದಿದ್ದ ಹಾಗೆ ಅಂತ ಅಂದ್ಕೊಳ್ತಾ ಇರೋದ್ರಿಂದ ಪ್ರಯತ್ನ ಪಡ್ತಾನೆ ಇವೆ. ಬೆನಿಫಿಟ್ ತಗೊಳ್ಳೋದು ಹೌದು, ಆದ್ರೆ ಅದ್ರ ಜೊತೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅನ್ನು ಸಹ ನಾವು ಸೀರಿಯಸ್ ಆಗಿ ಪರಿಗಣಿಸಬೇಕಾಗುತ್ತೆ. ಇನ್ನು ವೈ AI ಅಫೆಕ್ಟ್ ದಿ ಎನ್ವೈರನ್ಮೆಂಟ್. AI ಇಂದ ಹೇಗೆ ಎನ್ವೈರನ್ಮೆಂಟ್ ಗೆ ಅಫೆಕ್ಟ್ ಆಗುತ್ತೆ ಅಂತಂದ್ರೆ, ಆ AI ನ ಟ್ರೈನ್ ಮಾಡ್ಲಿಕ್ಕೆ ಟ್ರೈನಿಂಗ್ ಲಾರ್ಜ್ AI ಮಾಡೆಲ್ಸ್ ನೀಡ್ಸ್ ಪವರ್ಫುಲ್ ಡೇಟಾ ಸೆಂಟರ್ಗಳು ಬೇಕು, ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಹ್ಯೂಜ್ ವಾಟರ್ ಫಾಲ್ ಕೂಲಿಂಗ್ ಅಲ್ವಾ, ಕೂಲ್ ಆಗ್ಲಿಕ್ಕೆ ವಾಟರ್ ಬೇಕಾಗುತ್ತೆ, ನೀರ್ ಬೇಕಾಗುತ್ತೆ, ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಅಂತೂ ಬೇಕೇ ಬೇಕು. ಹಾಗಾಗಿ ಸ್ಟಡಿಗಳ ಪ್ರಕಾರ, ಅಧ್ಯಯನಗಳ ಪ್ರಕಾರ, ಟ್ರೈನಿಂಗ್ ಒನ್ ಲಾರ್ಜ್ AI ಮಾಡೆಲ್ ಕ್ಯಾನ್ ಎಮಿಟ್ hundreds of thousands of kg of CO2. ಒಂದು ದೊಡ್ಡ ಲಾರ್ಜ್ AI ಮಾಡೆಲ್ ಅನ್ನ ಟ್ರೈನಿಂಗ್ ಮಾಡೋದ್ರಿಂದ ಸುಮಾರು ಲಕ್ಷಗಟ್ಲೆ CO2 ಅಷ್ಟು ಒಂದು ಲಕ್ಷಗಟ್ಲೆ ಕೆಜಿ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗುತ್ತೆ, ವಿಸರ್ಜನೆ ಆಗುತ್ತೆ. AI ಕ್ವೆರೀಸ್ ಕ್ಯಾನ್ ಕನ್ಸ್ಯೂಮ್ ಮಚ್ ಮೋರ್ ಎನರ್ಜಿ ದೆನ್ ನಾರ್ಮಲ್ ಇಂಟರ್ನೆಟ್ ಸರ್ಚಸ್. ನಾವು AI ಜೊತೆ ಮಾತನಾಡಿದಾಗ ಸಾಮಾನ್ಯವಾಗಿ ಇಂಟರ್ನೆಟ್ ಎಷ್ಟು ಯೂಸ್ ಮಾಡ್ತಾ ಇರ್ತೋ, ಇಂಟರ್ನೆಟ್ ಸರ್ಚಿಗೋಸ್ಕರ ಎಷ್ಟು ಯೂಸ್ ಮಾಡ್ತೇವೋ ಅದಕ್ಕಿಂತ ಜಾಸ್ತಿ AI ಕ್ವೆರಿ ಜಾಸ್ತಿ ಎನರ್ಜಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ಹಾಗಂತ ಈಗ ನೋಡಿರಬಹುದು ನೀವು, ಗೂಗಲ್ ಇರಬಹುದು, ಎಲ್ಲಾ ಕಡೆ AI ಸರ್ಚನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಾವು AIನೇ ಸಪರೇಟ್ ಆಗಿ ಸರ್ಚ್ ಮಾಡದೇ ಇರಲಿ, ಆಟೋಮೆಟಿಕಲಿ ಪ್ರತಿಯೊಂದು ಪ್ಲಾಟ್ಫಾರ್ಮ್, ಪ್ರತಿಯೊಂದು ಸಿಸ್ಟಮ್ ನಲ್ಲಿ AI ಬಂದಿದೆ. ಸ್ವಲ್ಪ ಮಟ್ಟದಲ್ಲಾದ್ರೂ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾನೆ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ AIನೇ ಫ್ಯೂಚರ್ ಅಂತ. ಸೊ AI ಗ್ರೋತ್ ಕ್ಯಾನ್ ವರ್ಸನ್ ಕ್ಲೈಮೇಟ್ ಚೇಂಜ್ ಇಫ್ ಅನ್ಮ್ಯಾನೇಜ್ಡ್. ಒಂದು ವೇಳೆ ಸರಿಯಾಗಿ ನಿರ್ವಹಿಸದೇ ಇದ್ರೆ AI ಗ್ರೋತ್ ಇಂದ ಕ್ಲೈಮೇಟ್ ಚೇಂಜ್ ಇನ್ನಷ್ಟು ವರ್ಸನ್ ಆಗುತ್ತೆ, ಇನ್ನಷ್ಟು ಕಳಪೆ ಮಟ್ಟಕ್ಕೆ ಹೋಗಬಹುದು. ಇನ್ನು ಇದರಲ್ಲಿ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಆರ್ಟಿಕಲ್ ಅಲ್ಲಿ ಹೇಳೋದೇನಂತಂದ್ರೆ, ಟೈಮ್ಲಿ ವಾರ್ನಿಂಗ್, ಸರಿಯಾದ ಸಮಯಕ್ಕೆ ನಮ್ಗೆ ವಾರ್ನಿಂಗ್ ಸಿಗ್ತಾ ಇದೆ. AI ಎನ್ವೈರನ್ಮೆಂಟಲ್ ಕಾಸ್ಟ್ ಇಸ್ ರಿಯಲ್ ಬಟ್ ಹಿಡನ್ ಇಶ್ಯೂ ಇದು, ಆದ್ರೆ ಇದು ನಿಜವಾಗ್ಲೂ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರೋದು. ಅದ್ರ ಜೊತೆ ಇದರಲ್ಲಿ OECD, UNEP, ಯುನೆಸ್ಕೋ ಎಲ್ಲಾ ಡೇಟಾಗಳು ನಮ್ಗೆ ಅದನ್ನೇ ಹೇಳ್ತಾ ಇದೆ. ಅಕ್ಸೆಪ್ಟ್ಸ್ AI ಬೆನಿಫಿಟ್ಸ್ ಬಟ್ ಆಸ್ಕ್ ಫಾರ್ ರೆಸ್ಪಾನ್ಸಿಬಿಲಿಟಿ.
ಅಲ್ವಾ? AI ಇಂದ ಬೆನಿಫಿಟ್ ಸಹ ಇದೆ. ಆದ್ರೆ ಅದನ್ನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡೋರು ಬೇಕು. ಅದರಲ್ಲೂ AI ಸಂಸ್ಥೆಗಳು ಸರಿಯಾಗಿ ಅದನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಪಾಲಿಸಿ ರಿಲೆವೆನ್ಸ್ ನೋಡೋದಾದ್ರೆ ಲಿಂಕ್ಸ್ AI ಗ್ರೋತ್ ವಿತ್ ಕ್ಲೈಮೇಟ್ ಗೋಲ್ಸ್ ಅಂಡ್ ಸಸ್ಟೈನಬಿಲಿಟಿ. AI ಗ್ರೋತ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕ್ಲೈಮೇಟ್ ಗೋಲ್ ಇದೆ, ಸಸ್ಟೈನಬಲ್ ಟಾರ್ಗೆಟ್ SDGಗಳಿದೆ ಅಲ್ವಾ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅದರ ಟಾರ್ಗೆಟ್ ಅನ್ನು ಸಹ ನಾವು ರೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನೆಟ್ ಝೀರೋ ಎಮಿಷನ್ ಇದೆ. ಹೀಗೆ ಗುರಿಗಳನ್ನೇನೋ ಹಾಕೊಂಡಿದ್ದೇವೆ. ಆದ್ರೆ ಆ ಗುರಿಗೆ ವಿರುದ್ಧವಾಗಿರೋದನ್ನೇ ಮಾಡಿದ್ರೆ ಗುರಿ ಹೇಗೆ ಸಾಧಿಸಬಹುದು? ಲರ್ನಿಂಗ್ ಫ್ರಮ್ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್. ಯುರೋಪಿಯನ್ ಯೂನಿಯನ್ ಇರಬಹುದು, US ಇರಬಹುದು, ದೇ ಆರ್ ಆಲ್ರೆಡಿ ಡಿಸ್ಕಸಿಂಗ್ ಲಾಸ್ ಆನ್ AI's ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಅವು ಈಗಾಗಲೇ ಕಾನೂನನ್ನ ತರ್ತಾ ಇವೆ. ಅವರು ತಂದ್ರು ಅಂತಂದ್ರೆ ಇನ್ನೆಷ್ಟು ವರ್ಷಗಳ ನಂತರ ಆದ್ರೂ ಭಾರತದಲ್ಲೂ ಬರಬಹುದು ಅನ್ನುವ ನಿರೀಕ್ಷೆ ನಾವು ಇಟ್ಕೋಬಹುದು. ಅಲ್ಲಿಂದ ಇಲ್ಲಿ ಬರ್ಬೇಕಲ್ವಾ? ಹಾಗಾಗಿ ಬರೋ ತನಕ ದೂರ ಇದೆ. ಅಮೆರಿಕ, ಯುರೋಪಿಯನ್ ಯೂನಿಯನ್ ದೂರ ಇರೋದ್ರಿಂದ ಇಲ್ಲಿ ಬರೋ ತನಕ ಸ್ವಲ್ಪ ತಡ ಆಗುತ್ತೆ. ನೆಗೆಟಿವ್ ಪಾಯಿಂಟ್ಸ್: ಡೇಟಾ ಅನ್ಸರ್ಟಿನಿಟಿ. ಕಾರ್ಬನ್ ಅಂಡ್ ಎನರ್ಜಿ ಡೇಟಾ ಆಫ್ AI ಮಾಡೆಲ್ಸ್ ಆರ್ ನಾಟ್ ಆಲ್ವೇಸ್ ರಿಲಯಬಲ್. ಈಗ AI ಮಾಡೆಲ್ಗಳು ಕಂಪ್ನಿಗಳು ಹೇಳುತ್ತೆ ಇಂತಿಷ್ಟು ಡೇಟಾ ನಾವು ಯೂಸ್ ಮಾಡ್ಕೊಳ್ತಿದ್ದೀವಿ, ಅಥವಾ ಇದರಿಂದಾಗಿ ಇಷ್ಟು ಕಾರ್ಬನ್ ಎಮಿಟ್ ಆಗ್ತಾ ಇದೆ, ಇಷ್ಟು ಎನರ್ಜಿ ಯೂಸ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಸರ್ಟೇನಿಟಿ ಅಂದ್ರೆ ಅನ್ಸರ್ಟೇನ್ ಆಗಿದೆ, ರಿಲಯಬಲ್ ಆಗ್ಲಿಕ್ಕೆ ಆಗೋದಿಲ್ಲ, ನಾವು ನಂಬ್ಲಿಕ್ಕೆ ಆಗೋದಿಲ್ಲ. ಮತ್ತೆ ರಿಸ್ಕ್ ಆಫ್ ಓವರ್ ರೆಗ್ಯುಲೇಷನ್. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ಸ್ಟ್ರಿಕ್ಟ್ ರೂಲ್ಸ್ ಮೇ ಸ್ಲೋ ಇನೋವೇಷನ್ ಇನ್ ಅ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ. ತುಂಬಾ ರೂಲ್ಸ್ ಅನ್ನ ಹಾಕ್ಬಿಟ್ರು ನಾವು ಇನೋವೇಷನ್ಗೆ ಜಾಗ ಕೊಡ್ಲಿಕ್ಕೆ ಆಗೋದಿಲ್ಲ. ಇನೋವೇಷನ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ರೂಲ್ಸ್ ಕಡಿಮೆ ಇರಬೇಕಾಗತ್ತೆ. ಫ್ರೀ ಆಗಿರುವಂತ ಎನ್ವೈರ್ಮೆಂಟ್, ಹೊಸದನ್ನ ಮಾಡ್ಲಿಕ್ಕೆ ರಿಸ್ಕ್ ತಗೊಳ್ಳುವಂತಹ ಒಂದು ಕೆಪಾಸಿಟಿಗೆ, ರಿಸ್ಕ್ ತಗೊಳ್ಳೋರಿಗೆ ಪ್ರೋತ್ಸಾಹ ಕೊಡಬೇಕಾಗತ್ತೆ. ಇಂಡಿಯಾಸ್ ಪ್ರಯಾರಿಟೀಸ್ ಡಿಫರ್ ಅಲ್ವಾ? ಇಂಡಿಯಾ ಸ್ಟಿಲ್ ನೀಡ್ಸ್ AI ಫಾರ್ ಡೆವಲಪ್ಮೆಂಟ್, ಎಫಿಷಿಯನ್ಸಿ ಅಂಡ್ ಗವರ್ನೆನ್ಸ್. ನಮಗಂತೂ AI ಬೇಕೇ ಬೇಕು. ಅದರ ಪ್ರಾಮುಖ್ಯತೆಯನ್ನ ನಿಧಾನವಾಗಿ ಭಾರತೀಯರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. 3% ಜನರಿಗೆ AI ಅಂತಂದ್ರೆ ಯಾವುದಕ್ಕೋಸ್ಕರ ಯೂಸ್ ಮಾಡೋದು ಅಂತಾನೆ ಗೊತ್ತಿಲ್ಲ ಅಂತ ಸಹ ಒಂದು ವರದಿ ಹೇಳುತ್ತೆ. ಇನ್ನು ಇಂಪ್ಲಿಮೆಂಟೇಷನ್ ಚಾಲೆಂಜ್: ಮೆಜರಿಂಗ್ AI's ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಇಸ್ ಟೆಕ್ನಿಕಲಿ ಕಾಂಪ್ಲೆಕ್ಸ್ ಅಲ್ವಾ? ಟೆಕ್ನಿಕಲಿ ನಾವು ಯಾವ ಲೆವೆಲ್ಗೆ ಅದರಿಂದ ಎನ್ವೈರನ್ಮೆಂಟ್ಗೆ ಒಂದು ಎಫೆಕ್ಟ್ ಆಗ್ತಾ ಇದೆ, ಸ್ವಲ್ಪ ಟಫ್, ಅದು ಡಿಫಿಕಲ್ಟ್ ಇದೆ ಅದನ್ನ ಒಂದು ಡಿಸೈಡ್ ಮಾಡ್ಲಿಕ್ಕೆ, ಮೆಜರ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಹೇಗೆ ಅದನ್ನ ನಾವು ಒಳ್ಳೆ ರೀತಿ ಕನ್ವರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವು ಸಮಸ್ಯೆಗಳು ಎದುರಾಗ್ತಾ ಇದೆ. ಲಿಮಿಟೆಡ್ ಡಿಸ್ಕಷನ್ ಆನ್ ಕಾಸ್ಟ್. ಕಂಪ್ಲೈನ್ಸ್ ಅಂಡ್ ಮಾನಿಟರಿಂಗ್ ಮೇ ಇನ್ಕ್ರೀಸ್ ಕಾಸ್ಟ್ ಫಾರ್ ಸ್ಟಾರ್ಟ್ಅಪ್ಸ್. ಈಗ ಒಂದು ನಮ್ಮ ದೇಶದಲ್ಲಿ ಆಗಿರ್ಬೋದು, ಬೇರೆ ದೇಶದಲ್ಲಿ ಆಗಿರ್ಬೋದು, ಇಫ್ ಯು ಆರ್ ಕಮಿಂಗ್ ವಿತ್ ನ್ಯೂ ಲಾ, ಹೊಸ ಲಾ ಬಂತು ಅಂತಂದ್ರೆ ಆವಾಗ ಆ ಲಾದಲ್ಲಿ ಏನ್ ಹೇಳ್ತಾರೆ, ಕಂಪ್ಲೈನ್ಸ್, ಆ ಲಾವನ್ನ ಪಾಲಿಸಬೇಕು, ಅನುಸರಿಸಬೇಕು, ಮತ್ತೆ ಮಾನಿಟರ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಈಗ AIಗೆ ಖರ್ಚಾಗ್ತಾ ಇದೆ. AI ಇಲ್ಲಿ ಹೂಡಿಕೆ ಮಾಡಿದಂತ ಎಷ್ಟೋ ಕಂಪನಿಗಳು ಇನ್ನೂ ಲಾಭವನ್ನ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಚಿಪ್ಸ್ಗಳಿಗೆ ಅಥವಾ ಈ ಸೆಮಿಕಂಡಕ್ಟರ್ ವಲಯಕ್ಕೆ ಲಾಭ ಆಗ್ತಾ ಇದೆ. ಎನ್ವಿಡಿಯಾದಂತ ಕಂಪನಿಗಳು ಶೇರ್ಗಳನ್ನ ಜಾಸ್ತಿ ಲಾಭ ಪಡ್ಕೊಳ್ತಾ ಇವೆ ಅದರಿಂದ. ಆದ್ರೆ AI ಇಲ್ಲಿ ಹೂಡಿಕೆ ಮಾಡೋದು ಶಾರ್ಟ್ ಟರ್ಮ್ ನಲ್ಲಿ ಲಾಭ ಕೊಡ್ತಾ ಇಲ್ಲ. ತುಂಬಾ ಟೂಲ್ಗಳಿದೆ, ತುಂಬಾ ದೊಡ್ಡ ದೊಡ್ಡ ಜೈಂಟ್ಸ್ ಇದ್ದಾರೆ. ಹಾಗಾಗಿ ಆಲ್ರೆಡಿ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆ ರೂಲ್ಸ್ ಅನ್ನ ಫಾಲೋ ಮಾಡಿ, ಮಾನಿಟರ್ ಮಾಡಿ ಅಂತ ಹೇಳಿದ್ರೆ ಸ್ಟಾರ್ಟ್ಅಪ್ ಗಳಿಗೆ ತೊಂದರೆ ಆಗುತ್ತೆ. ಆರ್ಟಿಕಲ್ ಸಜೆಸ್ಟ್ ಮಾಡೋದು ಏನಂತಂದ್ರೆ, ಏನ್ ಮಾಡ್ಬೇಕು ನಾವು, AI ಇಂದ ಎನ್ವೈರನ್ಮೆಂಟ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಸರಿಯಾಗಿ ಪ್ರಾಪರ್ ಆಗಿ ಮೆಜರ್ ಮಾಡಬೇಕು. ಮತ್ತೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಲ್ವಾ, EIA, ಪರಿಸರದ ಮೇಲೆ ಆಗ್ತಕ್ಕಂತಹ ಇಂಪ್ಯಾಕ್ಟ್. AI ಡೆವಲಪ್ಮೆಂಟ್ ಈ ಕಡೆ ಒಂದ್ ಕಡೆ ಆದ್ರೆ, AI ಒಂದ್ ಕಡೆ ಆದ್ರೆ EIA ಇದೆರಡನ್ನ ಸಹ ನಾವು ನೋಡ್ಬೇಕಾಗತ್ತೆ. ಸೆಟ್ ಸ್ಟ್ಯಾಂಡರ್ಡ್ಸ್ ಅಂಡ್ ಇಂಡಿಕೇಟರ್ಸ್ ಫಾರ್ ಎನರ್ಜಿ ಯೂಸ್, ವಾಟರ್ ಯೂಸ್, ಎಮಿಷನ್ಸ್ ಇನ್ವಾಲ್ವ್ ಅಂತಂದ್ರೆ ಮುಖ್ಯವಾಗಿ ಎನರ್ಜಿ ಎಷ್ಟು ಯೂಸ್ ಆಗ್ತಾ ಇದೆ, ವಾಟರ್ ಯೂಸ್ ಎಷ್ಟಾಗ್ತಾ ಇದೆ, ಎಮಿಷನ್ ಯಾವ ತರ ಆಗ್ತಾ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಇಷ್ಟು ಇದ್ರೆ ಓಕೆ, ಇದಕ್ಕಿಂತ ಜಾಸ್ತಿ ಆದ್ರೆ ಒಳ್ಳೇದಲ್ಲ ಅನ್ನುವಂತ ಒಂದು ಸ್ಟ್ಯಾಂಡರ್ಡ್ ಅನ್ನ ಇಡಬೇಕಾಗುತ್ತೆ. ಇಂಡಿಕೇಟರ್ಸ್ ಗಳನ್ನ, ಅದನ್ನ ಸೂಚಿಸುವಂತಹ ಮಾನದಂಡಗಳನ್ನ ನಾವು ರೂಪಿಸಬೇಕಾಗತ್ತೆ. ಇನ್ನು ಇದರಲ್ಲಿ ಟೆಕ್ ಕಂಪನೀಸ್ಗಳು, ರೆಗ್ಯುಲೇಟರ್ಗಳು, ಸಿವಿಲ್ ಸೊಸೈಟಿ ಎಲ್ಲರನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಇನ್ಕ್ಲೂಡ್ AI ಇಂಪ್ಯಾಕ್ಟ್ಸ್ ಅಂಡರ್ ESG ಡಿಸ್ಕ್ಲೋಸರ್ ನಾರ್ಮ್ಸ್. ಹಾಗಾಗಿ ಡಿಸ್ಕ್ಲೋಸರ್ ಕರೆಕ್ಟ್ ಆಗಿ ಎಲ್ಲದರ ಅಂತಂದ್ರೆ ಈಗ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಪ್ರೈವಸಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಚಾರಗಳು ಇಲ್ಲಿ ಬರ್ತಾ ಹೋಗುತ್ತೆ. ಅದು ಸೈನ್ಸ್ ಅಂಡ್ ಟೆಕ್ನಾಲಜಿಯ ಪಾರ್ಟ್ ಮಾತ್ರ ಅಲ್ಲ, ನಾವು ಸೊಸೈಟಿ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ AI ಇಂದ ಅಂತ ಸಹ ಮುಂದೆ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ಜೊತೆ ಪಾಲಿಸಿ ರಿಲೇಟೆಡ್ ಇಶ್ಯೂಗಳು ಏನ್ ಬರುತ್ತೆ, ಗವರ್ನೆನ್ಸ್ಗೆ ಸಂಬಂಧಪಟ್ಟ ಇಶ್ಯೂಗಳು,
ಸೋಷಿಯಲ್ ಜಸ್ಟಿಸ್, ಹೀಗೆ ಒಂದು ವಿಷಯ ತುಂಬಾ ಕಡೆ ಲಿಂಕ್ ಆಗುತ್ತೆ. ಇದು AI ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಬಂದೇ ಬರಬಹುದು ಅಂತ ನೋಡೋಣ, ಬರಬಹುದಾ. ವೇ ಫಾರ್ವರ್ಡ್ ಅಲ್ಲಿ ಏನ್ ಬರೆಯೋದು? ಡೆವಲಪ್ ಇಂಡಿಯಾ ಸ್ಪೆಸಿಫಿಕ್ AI ಸಸ್ಟೈನಬಿಲಿಟಿ ಸ್ಟ್ಯಾಂಡರ್ಡ್. ಎಲ್ಲಾ ದೇಶಗಳು ಮಾಡುತ್ತೆ ಅಂತ ನಾವು ಅದನ್ನು ಕಾಪಿ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮದೇ ಆದಂತಹ ಒಂದು ಇಂಡಿಯಾಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಸಸ್ಟೈನಬಿಲಿಟಿ ಸ್ಟ್ಯಾಂಡರ್ಡ್ ಅನ್ನ ನಾವೇ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಬೇಸಿಕ್ ರಿಪೋರ್ಟಿಂಗ್, ಎನರ್ಜಿ ಇರಬಹುದು, ವಾಟರ್ ಮತ್ತೆ ಎಮಿಷನ್ ಎಷ್ಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮ್ಯಾಂಡೇಟರಿ ಆಗಿ AI ಮಾಡೆಲ್ಗಳಿಂದ ಇದು ಎಷ್ಟಾಗ್ತಾ ಇದೆ ಆ ಬೇಸಿಕ್ ರಿಪೋರ್ಟಿಂಗ್ ಕೊಡಲೇಬೇಕು. ರಿನ್ಯೂಯಬಲ್ ಪವರ್ ಡೇಟಾ ಸೆಂಟರ್, ಎಫಿಷಿಯಂಟ್ ಅಂಡ್ ಪ್ರೀ ಟ್ರೈನ್ಡ್ ಮಾಡೆಲ್, ಇದೆಲ್ಲವನ್ನ ಪ್ರಮೋಟ್ ಮಾಡೋದು. ಅದ್ರ ಜೊತೆ ಇನೋವೇಷನ್ ಸಹ ಆಗ್ಬೇಕು ನಮಗೆ. ಈ ಕಡೆ ಎನ್ವೈರನ್ಮೆಂಟಲ್ ರೆಸ್ಪಾನ್ಸಿಬಿಲಿಟಿ ಸಹ ನಾವು ನೋಡ್ಬೇಕಾಗುತ್ತೆ. ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡುವ ಜವಾಬ್ದಾರಿ ನಮ್ಮ ಕೈಲಿದೆ ಈಗ. ಸೊ ಯೂಸ್ AI ಇಟ್ ಸೆಲ್ಫ್ ಟು ಸಪೋರ್ಟ್ ಕ್ಲೈಮೇಟ್ ಆಕ್ಷನ್ ಅಂಡ್ ಸಸ್ಟೈನಬಿಲಿಟಿ ಗೋಲ್ಸ್. ನೋಡಿ, AI ಸರಿಯಾಗಿ ನಾವು ಯೂಸ್ ಮಾಡ್ಕೊಂಡ್ರೆ ಕ್ಲೈಮೇಟ್ ಆಕ್ಷನ್ ಇರಬಹುದು, ಸಸ್ಟೈನಬಿಲಿಟಿ ಗೋಲ್ಸ್ ಇರಬಹುದು, ಅದನ್ನ ಸಹ ಸಾಧಿಸಬಹುದು ಅಲ್ವಾ. ಒಂದು ತಂತ್ರಜ್ಞಾನ ಅಂತಂದ್ರೆ ಅದು ಯಾವ ರೀತಿ ಬೇಕಾದ್ರೂ ಉಪಯೋಗ ಮಾಡ್ಕೋಬಹುದು. ಹಾಗಾಗಿ ಇದರಿಂದ ಆಗುವಂತ ಸಮಸ್ಯೆಯನ್ನ ಇದರಿಂದಾನೇ ನಿವಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. AI ಕ್ಯಾನ್ ಪವರ್ ಇಂಡಿಯಾಸ್ ಡೆವಲಪ್ಮೆಂಟ್, ಬಟ್ ವಿತೌಟ್ ಎನ್ವೈರನ್ಮೆಂಟಲ್ ಸೇಫ್ ಗಾರ್ಡ್ಸ್ ಇಟ್ ಮೇ ಅಂಡರ್ಮೈನ್ ಸಸ್ಟೈನಬಿಲಿಟಿ ಗೋಲ್ಸ್. ನಮ್ಮ ಡೆವಲಪ್ಮೆಂಟ್ಗೆ ಒಂದು ಪುಷ್ಟಿಯನ್ನು ಕೊಡಬಹುದು, ನಮ್ಮನ್ನ ಒಳ್ಳೆಯ ದಿಕ್ಕಿಗೆ ಕರ್ಕೊಂಡು ಹೋಗಬಹುದು. ಆದರೆ ಸರಿಯಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳನ್ನು ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಸ್ಟೈನಬಿಲಿಟಿ ಗೋಲ್ಸ್ಗಳನ್ನ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸಲಿಕ್ಕೆ ಕಷ್ಟ ಆಗಬಹುದು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಪ್ರಮುಖವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.